ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಪ್ರಿಯರಾದ ದೇವಜನರೇ, ಅಮೃತವಾಣಿಯ ಶುಕ್ರವಾರದ ಸಂಕಲನವಾಗಿರುವ ಆತ್ಮಜ್ಯೋತಿಗೆ ನಿಮ್ಮೆಲ್ಲರನ್ನು ಆದರದಿಂದ ಸ್ವಾಗತಿಸ್ತೇನೆ. ನಾವು ಈ ದಿನಗಳಲ್ಲಿ ದಾಂಪತ್ಯ ಜೀವನ, ಮನುಷ್ಯನಲ್ಲಿ ಇರುವಂಥ ಲೈಂಗಿಕ ಶಕ್ತಿ, ಇದರ ಮೂಲಕವಾಗಿ ಸಂತಾನಾಭಿವೃದ್ಧಿ ಆಗಬೇಕು ಎಂಬಂತಹ ಆ ದೇವರ ಇಚ್ಛೆ, ಈ ಕಾರ್ಯಕ್ರಮವನ್ನು ಯಾವ ರೀತಿಯಲ್ಲಿ ದೇವರು ಈ ಲೋಕದಲ್ಲಿ ಸ್ಥಾಪಿಸಿದಂಥ ಬೇರೆ ಜೀವಗಳ ಆ ಕ್ರಮದಲ್ಲೇ ಅಥವಾ ಬೇರೆ ಜೀವಗಳ ರೀತಿಯಲ್ಲೇ ಬೆಳೆಸಿ ತಂದಿದ್ದಾನೆ ಎಂಬುದನ್ನು ನಾವು ಧ್ಯಾನ ಮಾಡ್ತಿದ್ದೆವು. ಈಗ ನೋಡಿ, ದೇವರು ಸಸ್ಯಗಳನ್ನು ಸೃಷ್ಟಿಸುವಾಗ ಪ್ರತಿಯೊಂದು ಮರ ಅಥವಾ ಗಿಡ ಅಥವಾ ಹುಲ್ಲು ಅದರ ಒಳಗೆ ಅದರ ಬೀಜವನ್ನು ಇಟ್ಟು ಅದು ನಂತರದ ಸಂತತಿಯ ಒಂದು ವಸ್ತು ಅಥವಾ ಜೀವಿ ಹೊರಗೆ ಬರುವಂತೆ ಮಾಡಿದ್ದಾನೆ. ಅದೇ ರೀತಿ ಆ ಕಾರ್ಯಕ್ರಮಗಳು ಗಂಡು ಮತ್ತು ಹೆಣ್ಣು ಎಂಬ ತತ್ವದ ಮೂಲಕವಾಗಿ ಪ್ರಾಣಿಗಳಲ್ಲಿ ಕೂಡ ಕಾರ್ಯವೆಸಗ್ತವೆ. ಈಗ ಪ್ರಾಣಿಗಳಲ್ಲಿ ಬೇರೆ ವಿಧದಲ್ಲಿ ಕಾರ್ಯ ಮಾಡ್ತದಾದರೂ ಸಸ್ಯಗಳೇ ಇದ್ದಂಥ ಆ ಸಂತಾನಾಭಿವೃದ್ಧ ಪ್ರಕ್ರಿಯೆ ಪ್ರಾಣಿಗಳ ಜೀವಕ್ಕೆ ಸಂಬಂಧಪಟ್ಟಂತೆ ಅವುಗಳಿಂದ ಬರ್ತವೆ. ಈಗ ಯಾವ ರೀತಿಯಲ್ಲಿ ದೇವರು ಭೂಮಿಯ ಮೇಲೆ ಇರುವಂಥ ಆ ಜೀವವನ್ನು ಗಂಡು ಮತ್ತು ಹೆಣ್ಣು ಎಂಬ ರೀತಿಯಲ್ಲಿ ಸೃಷ್ಟಿಸಿ ಮನುಷ್ಯ ಎಂಬಂಥ ಜೀವಿಯೊಳಗೆ ತನ್ನ ಪ್ರಾಣವನ್ನು ಅವನ ಮೂಗಿನೊಳಗೆ ಊದಿ ಅವನು ಬದುಕುವ ಜೀವಾತ್ಮವಾಗುವಂತೆ ಮಾಡಿದ್ದಾನೆ ಎಂಬುದನ್ನು ನೋಡುವಾಗ ಈ ಸಂತಾನಾಭಿವೃದ್ಧಿಯ ಕಾರ್ಯಕ್ರಮ ಹೇಗೆ ಮನುಷ್ಯರಲ್ಲಿ ಪ್ರಾಣಿಗಳಲ್ಲಿ ಆದಂತೆ ಅದು ಕಾರ್ಯ ಸಾಧಿಸ್ತದಾದರೂ ಮನುಷ್ಯರೊಳಗೆ ಅದನ್ನು ಒಂದು ಉನ್ನತ ಸ್ಥಿತಿಗೆ, ಅಂದರೆ ಮನುಷ್ಯನ ಚಿಂತನಾತ್ಮಕ ಸಾಮರ್ಥ್ಯಕ್ಕೆ ಒಳಪಡಿಸಿ ಪ್ರಾಣಿಗಳ ರೀತಿಯಲ್ಲಿ ಅಲ್ಲದೆ ಒಂದು ಹೆಚ್ಚಿನ ಅಥವಾ ಉನ್ನತ ರೀತಿಯ ಆ ಪ್ರಮಾಣದಲ್ಲಿ ಮನುಷ್ಯರಲ್ಲಿ ಸಂತಾನಾಭಿವೃದ್ಧಿಯನ್ನು ಅಪೇಕ್ಷಿಸಿದ್ದಾನೆ. ಈಗ ಪ್ರಾಣಿಗಳು ಜನ್ಮ ಕೊಡುವಂಥ ಇನ್ನೊಂದು ಪ್ರಾಣಿ ಜೀವಿ, ಅದಕ್ಕೆ ಆರಂಭ ಉಂಟು, ಅದು ಸಾಯ್ತದೆ, ಅದಕ್ಕೆ ಮರಣ ಉಂಟು. ಆದರೆ ಮನುಷ್ಯನಲ್ಲಿ ಉಂಟಾಗುವಂಥ ಈ ಜೀವಿ ಪ್ರಾಣಿ ಪ್ರಕೃತಿ ಅವನಲ್ಲಿ ಇದ್ದರೂ ಕೂಡ ಒಂದು ಸಾರಿ ಅದು ಹುಟ್ಟುತ್ತದೆ, ಆದರೆ ಅದರ ಶರೀರ ಸಾಯುವಾಗ ಅದರ ಒಳಗೆ ಇರುವಂಥ ಜೀವಾತ್ಮ ಅದಕ್ಕೆ ಒಂದು ಹೊಸ ಆಯಾಮದ ಅಸ್ತಿತ್ವವನ್ನು ಅದು ಸೇರ್ತದೆ. ಆ ಕಾರಣದಿಂದ ಪರಲೋಕ ರಾಜ್ಯ, ದೇವರ ರಾಜ್ಯ ಅಥವಾ ಸ್ವರ್ಗ ಎಂಬಂಥ ಒಂದು ಆಲೋಚನೆ ಮನುಷ್ಯ ಜೀವಿತದಲ್ಲಿ ಸ್ವಭಾವಸಿದ್ಧವಾಗಿಯೇ ಮೂಡಿ ಬಂದದರ ಮೂಲಕವಾಗಿ ಮನುಷ್ಯರು ದೇವಭಕ್ತಿಯನ್ನು ಎಲ್ಲ ಸಂಸ್ಕೃತಿಗಳಲ್ಲಿ ಆಚರಿಸುವುದುಂಟು. ಯಾವ ಕಾರ್ಯಕ್ಕಾಗಿ ಮನುಷ್ಯನನ್ನು ದೇವರು ರೂಪಿಸಿದಾನ ಆ ಕಾರ್ಯವನ್ನು ತನ್ನ ಸ್ಥಿತಿಯಲ್ಲಿ ಮಾಡುವಂಥ ಒಂದು ಶಕ್ತಿ ಅವನಿಗೆ ಇದ್ದದ್ರಿಂದ ತನ್ನ ಒಳಗೆ ಇರುವಂಥ ಆ ಜೀವಾತ್ಮದ ಮೂಲಕವಾಗಿ ತನಗೆ ಶರೀರದ ಮುಕ್ತಾಯ ಅಥವಾ ಮರಣದ ನಂತರ ಒಂದು ಅಸ್ತಿತ್ವ ಇದೆ ಎಂಬುದನ್ನು ತಿಳಿಯುವಂಥ ಸ್ವಭಾವಪೂರಿತವಾದಂಥ ಒಂದು ತಿಳುವಳಿಕೆ ಮನುಷ್ಯರಲ್ಲಿ ಇದೆ. ಈಗ ಕಳೆದ ಸಾರಿ ನಾವು ನೋಡುವಂತೆ ಜಾರತ್ವವು ಪ್ರಬಲ, ಜಾರತ್ವ ಎಂದಂತೆ ನೋಡಿದೆವು. ಈಗ ಅದು ಪ್ರಬಲ ಎಂಬುದನ್ನು ನಮ್ಮ ಬೈಬಲ್ನಲ್ಲಿ ಇರುವಂಥ ಅರಣ್ಯಕಾಂಡ ಪುಸ್ತಕದ 25ನೇ ಸಂಧಿಯಲ್ಲಿ ಯಾವ ರೀತಿಯಲ್ಲಿ ಬೀಳಾಮ ಎಂಬ ಪ್ರವಾದಿ ಬಾಲಾಕ ಎಂಬ ಮೋವಾಬ್ಯರ ಅರಸನ ಆಹ್ವಾನಕ್ಕೆ ಮೊದಲ ಸಾರಿ ಅಲ್ಲದಿದ್ದರೂ 2ನೇ ಸಾರಿ ಓಕೊಟ್ಟು ಬಂದು ತಾನು ದೇವರ ಅಧಿಕಾರಕ್ಕೆ ಒಳಗಾಗುವವನಾದ್ದರಿಂದ ಎಷ್ಟು ಇಸ್ರಾಯೇಲರನ್ನು ಅವನು ಶಪಿಸಬೇಕಂತೇಳಿ ಬಾಲಾಕನು ಕೇಳಿದರೂ ಅವನನ್ನು ಶಪಿಸುವ ಬದಲು ಆಶೀರ್ವದಿಸಿ ಹಿಂದೆ ಹೋದನು. ಆ ಸಮಯದಲ್ಲಿ ತನಗೆ ಆಶೆ ಇದ್ದ ದ್ರವ್ಯ ಅಥವಾ ಬೆಳ್ಳಿ ಬಂಗಾರ, ಮೊದಲವನು ಹೇಳಿದ್ದಾನೆ, ನನ್ನ ಮನೆ ತುಂಬುವಷ್ಟು ಬೆಳ್ಳಿ ಬಂಗಾರ ಕೊಟ್ಟರೂ ನಾನು ಅದನ್ನು ಮಾಡುವುದಿಲ್ಲ. ಆದರೆ ಈಗ ಅವನ ಮನಸ್ಸು ಬದಲಾಗ್ತದೆ. ಬಾಲಾಕನು ಕೋಪಗೊಂಡಾಗ ತಾನು ಬಂದು ವ್ಯರ್ಥವಾಯ್ತಲ್ಲ ಎಂಬ ಆಲೋಚನೆಯಲ್ಲಿ ಆ ಬಾಲಕನಿಗೆ ಒಂದು ಕುಯುಕ್ತಿಯನ್ನು ಕಲಿಸಿ ಹೋಗ್ತಾನೆ. ಆ ಕುಯುಕ್ತಿ ಏನಂತ ಹೇಳಿದರೆ, ಜಾರತ್ವವು ಮನುಷ್ಯರ ಒಳಗೆ
ಪ್ರಬಲವಾಗಿದೆ. ಆದರೆ ಮನುಷ್ಯನನ್ನು ದೇವರು ಅವನನ್ನು ಬಿಟ್ಟು ಬಿಡುವ, ಅಂದರೆ ದೇವರಲ್ಲದವುಗಳಿಗೆ ಆರಾಧನೆ ಕೊಡುವಂಥ ಒಂದು ಕಾರ್ಯವನ್ನು ಮನುಷ್ಯನು ಮಾಡಬೇಕಾದ್ರೆ ಅವನನ್ನು ಉದ್ರೇಕಗೊಳಿಸುವಂಥ ಒಂದು ಪ್ರಕ್ರಿಯೆ ನಡೆಯಬೇಕು. ಅದು ಯಾವುದು? ಅದು ಲೈಂಗಿಕ ಪ್ರಕ್ರಿಯೆ. ಆ ಪ್ರಕ್ರಿಯೆ ಇಸ್ರಾಯೇಲ್ ಯವನಸ್ಥರಲ್ಲಿ ಯಾವಾಗ ಬರ್ತದೆ? ಚಂದವಾದ ಹುಡುಗಿಯರನ್ನು ಅವರು ಇಸ್ರಾಯೇಲರು ಡೇರೆ ಹಾಕಿಕೊಂಡ ಸ್ಥಳಗಳಲ್ಲಿ, ಒಂದು ದೂರದ ಸ್ಥಳಗಳಲ್ಲಿ ಡೇರೆಗಳನ್ನು ನಮ್ಮ ಹುಡುಗಿಯರಿಗೆ, ಹೆಂಗಸರಿಗೆ ಅಲ್ಲಿ ಹಾಕುವಂತೆ ಮಾಡಿ ಈ ಪುರುಷರನ್ನು ತಮ್ಮ ಕಡೆಗೆ ಆಕರ್ಷಿಸುವಂಥ ಒಂದು ಸ್ಥಿತಿಯನ್ನು ನೀನು ಏರ್ಪಡಿಸು. ಆಗ ಏನಾಗ್ತದೆ? ಆ ಪುರುಷರು ಅವರ ಬಳಿಗೆ ಬಂದು ಆಕರ್ಷಿತರಾದಾಗ, ಅವರು ಸರಸಲ್ಲಾಪಗಳನ್ನು ಮಾತಾಡುವಾಗ ಇವರು ಉದ್ರೇಕರಾಗ್ತಾರೆ. ಯಾಕಂದರೆ ಮನುಷ್ಯನಾದವನು ಪ್ರಾಣಿಗಳಿಂದ ವ್ಯತ್ಯಾಸವಾಗಿ ವರ್ಷದ 365 ದಿವಸ ಲೈಂಗಿಕವಾಗಿ ಉದ್ರೇಕಗೊಳ್ಳಲಿಕ್ಕೆ ಸಾಧ್ಯ ಉಂಟು. ಆದ್ದರಿಂದ ಯಾವ ಸಮಯದಲ್ಲಿ ಪುರುಷರು ಈ ಸ್ತ್ರೀಯರ ಮೂಲಕವಾಗಿ ತನ್ನ ಶರೀರ ಭಾವದಲ್ಲಿ ಉದ್ರೇಕಗೊಳ್ತಾರ, ಆ ಸಮಯದಲ್ಲಿ ವಿಗ್ರಹಾರಾಧನೆ ಮಾಡಲಿಕ್ಕೆ ಕೂಡ ಅವರು ಹಿಂದೆ ಹಾಕುವುದಿಲ್ಲ. ಯಾಕೆ? ಅವರಿಗೆ ಈಗ ಅಗತ್ಯ ಅವರು ಉದ್ರೇಕಗೊಂಡಂಥ ಕಾರ್ಯ ಆ ಲೈಂಗಿಕ ಸಂಭೋಗ ಮಾಡುವಂಥದ್ದು. ಆದ್ದರಿಂದ ಆ ಸ್ತ್ರೀಯರು ಅವರಿಗೆ ಹೇಳುವಾಗ, ನೋಡಪ್ಪ, ನಮ್ಮ ಶರೀರಗಳು ನಮ್ಮ ದೇವರುಗಳಿಗೆ ಮೀಸಲು. ಯಾರಾದರೂ ನಮ್ಮ ಶರೀರಗಳನ್ನು ಉಪಯೋಗಿಸಬೇಕಾದ್ರೆ ನಮ್ಮ ದೇವರುಗಳಿಗೆ ನೀವು ಧೂಪ ಹಾಕಬೇಕು, ಅಥವಾ ನಮ್ಮ ದೇವರುಗಳಿಗೆ ನೀವು ಕೈ ಮುಗಿಬೇಕು, ನೀವು ಆರಾಧಿಸಬೇಕಂತ ಹೇಳುವಾಗ ಉದ್ರೇಕಗೊಂಡ ಪುರುಷನು ಖಂಡಿತವಾಗಿಯೂ ದೇವರ ಸಂಗತಿಗಳಿಗಿಂತ ತನ್ನ ಉದ್ರೇಕವನ್ನು ನೆರವೇರಿಸುವಂಥ ಕಾರ್ಯಕ್ಕೆ ಬರ್ತಾನೆ. ಯಾಕೆ? ಜಾರತ್ವವು ಪ್ರಬಲ. ಈ ಸೂತ್ರ ಬಿಳಾಮನಿಗೆ ಗೊತ್ತಿತ್ತು. ಅದಕ್ಕಾಗಿ ಬಿಳಾಮನನ್ನು ಮತ್ತು ಮೋಶೆ ಸಂಹರಿಸಿ ಬಿಡ್ತಾನೆ. ಅದರ ನಂತರ ನೋಡಿ, ಜಾರತ್ವವು ಪ್ರಬಲವಾದ್ದರಿಂದ ಪ್ರತಿಯೊಬ್ಬನಿಗೆ ಸ್ವಂತ ಹೆಂಡತಿಯು ಇರಲಿ. ನೋಡಿ, ಈ ಲೈಂಗಿಕ ಅಗತ್ಯತೆಯನ್ನು ನೆರವೇರಿಸುವಂತಹದ್ದು ದೇವರ ಚಿತ್ತ. ಆದರೆ ಪ್ರತಿಯೊಬ್ಬನು ತನ್ನ ಹೆಂಡತಿಯೊಂದಿಗೆ, ತನ್ನ ಪತ್ನಿಯೊಂದಿಗೆ ಈ ಕಾರ್ಯವನ್ನು ಮಾಡಬೇಕಾದದ್ದು. ಆದ್ದರಿಂದ ಪ್ರತಿಯೊಬ್ಬನಿಗೆ ತನ್ನ ಹೆಂಡತಿಯು ಇರಲಿ. ಅದೇ ರೀತಿಯಲ್ಲಿ ಸ್ತ್ರೀಯರಲ್ಲಿ ಕೂಡ ಪ್ರತಿಯೊಬ್ಬಳಿಗೆ ಸ್ವಂತ ಗಂಡನು ಇರಲಿ. ಯಾಕಂದರೆ ಸ್ತ್ರೀ ಕೂಡ ಉದ್ರೇಕಗೊಂಡಾಗ ಆ ಕಾರ್ಯವನ್ನು ಸಂಪೂರ್ಣವಾಗಿ ಸಂಭೋಗದ ಮೂಲಕವಾಗಿ ನೆರವೇರಿಸಲಿಕ್ಕೆ ಆಸೆ ಪಡ್ತಾಳೆ. ಅವಳ ಅಗತ್ಯತೆಯು ಅದು, ಪುರುಷನ ಅಗತ್ಯತೆಯು ಅದು. ಈಗ ಏನಾಗ್ತದೆ ಅಂತ ಹೇಳಿದರೆ, ಗಂಡನು ಹೆಂಡತಿಗೆ ಸಲ್ಲತಕ್ಕದನ್ನು ಸಲ್ಲಿಸಲಿ. ಇದರ ಅರ್ಥ ಏನು? ಕೆಲವೊಮ್ಮೆ ಕೆಲವು ಸಮಾಜಗಳಲ್ಲಿ ಸ್ತ್ರೀಯರಂತ ಹೇಳಿದರೆ ಇಡೀ ಸಮಯ ಮನೆ ಕೆಲಸ, ಅಡಿಗೆ, ಗುಡಿಸುವಂಥದ್ದು, ವಸ್ತ್ರ ಒಗೆಯುವಂಥದ್ದು, ಇಲ್ಲ ಮನೆ ನೋಡಿಕೊಳ್ಳುವಂಥದ್ದು ಸ್ತ್ರೀಯರ ಕೆಲಸ ಅಂತ ಲೆಕ್ಕಕ್ಕೆ ಹಾಕಿದೆ. ಆದರೆ ಪ್ರಿಯರೇ, ಈ ಎಲ್ಲ ಕೆಲಸಗಳನ್ನು ಹಣ ಕೊಟ್ಟು ಮಾಡಿಸಬಹುದು, ಕೆಲಸದವ್ರನ್ನಿಟ್ಟು ಮಾಡಬಹುದು. ಆದರೆ ಒಬ್ಬ ಪುರುಷನು ಹೆಂಡತಿ ತನಗೆ ಕೊಡಬೇಕಾದಂಥ ಆ ಲೈಂಗಿಕ ಸುಖ ಅಥವಾ ಸಂಭೋಗ, ಇದನ್ನು ತನ್ನ ಹೆಂಡತಿಯ ಹೊರತಾಗಿ ಅಥವಾ ಒಂದು ಹೆಂಡತಿಯು ತನ್ನ ಗಂಡನ ಹೊರತಾಗಿ ಮಾಡುವುದು ದೇವರಿಗೆ ಶರೀರದಲ್ಲಿ ಒಬ್ಬ ಮನುಷ್ಯನು ಮಾಡುವಂಥ, ಪುರುಷನಾಗಲಿ ಸ್ತ್ರೀ ಆಗಲಿ ಮಾಡುವಂಥ ಒಂದು ಅವಮಾನ. ಗಮನಿಸಿ, ಗಂಡನು ಹೆಂಡತಿಗೆ ಸಲ್ಲತಕ್ಕದನ್ನು ಸಲ್ಲಿಸಲಿ. ಒಂದು ವೇಳೆ ಈ ಕಾರ್ಯವನ್ನು ಹೆಂಡತಿ ಮಾಡುವುದಿಲ್ಲ, ಆಗ ಪುರುಷನು ಬೇರೆ ದಾರಿ ಹುಡುಕಬೇಕಾಗ್ತದೆ. ಅದೇ ರೀತಿಯಲ್ಲಿ ಒಂದು ಗಂಡನು ಹೆಂಡತಿಗೆ ಕೊಡುವಂತಹ ಆ ಸಂಭೋಗದ ಭೋಗವನ್ನು, ರತಿಸುಖವನ್ನು ಹೆಂಡತಿಗೆ ಕೊಡುವುದಿಲ್ಲ, ಆಗ ಅವಳು ಬೇರೆಯವರಲ್ಲಿ ಅನುರಕ್ತಳಾಗಬೇಕಾಗ್ತದೆ. ನೋಡಿ, ಅಂತಹ ಸಮಯದಲ್ಲಿ ಒಬ್ಬರು ಇನ್ನೊಬ್ಬರನ್ನು ವ್ಯಭಿಚಾರಕ್ಕೆ ದೂಡ್ತಾ ಇದ್ದಾರೆ. ಇಂತಹದ್ದು ದೇವರ ಕಡೆಯಿಂದ ಶಿಕ್ಷೆಗೂ ಮತ್ತು ಶಾಪಕ್ಕೂ ಒಳಪಡಿಸುವಂತಹದ್ದು. ಆದ್ದರಿಂದ ಗಂಡನು ಹೆಂಡತಿಗೆ ಸಲ್ಲತಕ್ಕದನ್ನು ಸಲ್ಲಿಸಲಿ, ಹಾಗೆ ಹೆಂಡತಿಯು ಗಂಡನಿಗೆ ಸಲ್ಲಿಸಲಿ. ಹೆಂಡತಿಗೆ ಸ್ವಂತ ದೇಹದ ಮೇಲೆ ಅಧಿಕಾರವಿಲ್ಲ, ಅದು ಗಂಡನಿಗುಂಟು. ಹಾಗೆಯೇ ಪುರುಷನಿಗೆ ಸ್ವಂತ ದೇಹದ ಮೇಲೆ ಅಧಿಕಾರವಿಲ್ಲ, ಅದು ಹೆಂಡತಿಗುಂಟು. ಈಗ ಮುಂದೆ ಪ್ರಾರ್ಥನೆಗೆ ಮನಸ್ಸು ಕೊಡುವುದಕ್ಕಾಗಿ ನೀವು ಪರಸ್ಪರ ಸಮ್ಮತಿಯಿಂದ ಸ್ವಲ್ಪ ಕಾಲ ದಂಪತಿ ಧರ್ಮವನ್ನು ಬಿಟ್ಟು ಅಗಲಿರಬಹುದೇ ಹೊರತು ಅನ್ಯಥಾ ಹಾಗೆ ಮಾಡಬಾರದು. ಯಾವಾಗ ಪುರುಷನಿಗೆ ಈ ಲೈಂಗಿಕ ಸುಖ ಬೇಕೋ ಅಥವಾ ಯಾವಾಗ
ಸ್ತ್ರೀಗೆ ಈ ಲೈಂಗಿಕ ಸುಖ ಬೇಕೋ ಆ ಸಮಯದಲ್ಲಿ ಒಬ್ಬರು ಇನ್ನೊಬ್ಬರಿಗೆ ಅದನ್ನು ಕೊಡುವುದಕ್ಕಾಗಿ ಸಿದ್ಧರಾಗಿರಬೇಕು. ಆಮೇಲೆ ಸೈತಾನು ನಿಮಗೆ ದಮೆ ಇಲ್ಲದಿರೋದನ್ನು ನೋಡಿ. ಇನ್ನೊಂದು ಶಬ್ದ ಬರ್ತದೆ, ದಮೆ ಇಲ್ಲದಿರುವುದನ್ನು ನೋಡಿ. ಸೈತಾನನು ಈಗ ನೋಡಿ, ಪಾಪಕ್ಕೆ ಪ್ರೇರೇಪಿಸುವಂಥ ಕಾರ್ಯಗಳು ಎಲ್ಲ ಸಮಯದಲ್ಲಿ ಸೈತಾನನಿಂದ ಪ್ರೇರೇಪಿತವಾಗಿ ಮನುಷ್ಯರ ಶರೀರದಲ್ಲಿ ಅವು ಪ್ರವೇಶಿಸುವಂಥವುಗಳು. ಆದ್ದರಿಂದ ಅಲ್ಲಿ ಆಮೇಲೆ ಸೈತಾನನು ನಿಮಗೆ ದಮೆ ಇಲ್ಲದವನ್ನು ನೋಡಿ. ಈಗ ಒಂದು ವೇಳೆ ಪುರುಷನು ಅಂದರೆ ಪತ್ನಿಯಿಂದ ಅಥವಾ ಪತ್ನಿ ಪತಿಯಿಂದ ದೂರ ಇರುವುದಾದರೆ ಹೆಚ್ಚಿನ ಸಮಯ ತನಗೆ ಅಗತ್ಯ ಇರುವಂಥ ಆ ಲೈಂಗಿಕ ಕಾರ್ಯಗಳು ತನಗೆ ಸಿಕ್ಕದಿರುವಾಗ ಅವರು ದಮೆ ತಪ್ತಾರೆ. ಈಗ ನೋಡಿ, ಒಂದು ಸಂಗತಿಯನ್ನು ಇಲ್ಲಿ ನಾನು ಗಲಾತ್ಯದವರಿಗೆ ಬರೆದ ಪತ್ರಿಕೆಯಿಂದ ನಾನು ನಿಮ್ಮ ಎದುರು ಇಡಲಿಕ್ಕೆ ಇಷ್ಟಪಡ್ತೇನೆ. ದಮೆ ಎಂಬುದರೆ ಏನು ಎಂಬುದಾಗಿ ತಿಳಿಯಪಡಿಸಲಿಕ್ಕೆ. ಅಲ್ಲಿ 5ನೇ ಸಂಧಿಯ 16ನೇ ವಚನದಿಂದ ಕೆಲವು ವಚನಗಳನ್ನು ನಿಮ್ಮ ಹತ್ರ ಹಂಚಿಕೊಂಡು ಇದನ್ನು ತಿಳಿಸುವಂತೆ ನಾನು ಅಪೇಕ್ಷೆ ಪಡ್ತೇನೆ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಸಂಧಿ 16ನೇ ವಚನ. ಪೌಲನು ಹೇಳ್ತಾ ಇದ್ದಾನೆ, ನಾನು ಹೇಳುವುದೇನೆಂದರೆ, ಪವಿತ್ರಾತ್ಮನನ್ನು ಅನುಸರಿಸಿ ನಡೆದುಕೊಳ್ಳಿರಿ, ಆಗ ನೀವು ಶರೀರ ಭಾವದ ಅಭಿಲಾಷೆಗಳನ್ನು ಎಷ್ಟು ಮಾತ್ರಕ್ಕೂ ನೆರವೇರಿಸುವುದಿಲ್ಲ. ಈಗ ಗಮನಿಸಿ, ನಮ್ಮ ಕರ್ತನಾದ ಯೇಸು ನಮ್ಮ ಪಾಪಗಳನ್ನು ಕ್ಷಮಿಸಿ ನಮಗೆ ನಾವು ಮುಂದೆ ನಡೆಯಬೇಕಾದಂಥ ಆ ದಾರಿಯನ್ನು ವಾಕ್ಯದ ಮೂಲಕವಾಗಿ ಕೊಟ್ಟ ನಂತರ ಅದನ್ನು ನಾವು ಅನುಸರಿಸೋಕೆ ನಮಗೆ ಸಾಮರ್ಥ್ಯ, ಶಕ್ತಿ ಬೇಕು. ಅದನ್ನು ಸಮಯೋಚಿತವಾಗಿ ನಮ್ಮಿಂದ ದೇವರು ಆರಾಧನೆಯನ್ನು ಸ್ವೀಕರಿಸುವಂತೆ ಪವಿತ್ರಾತ್ಮನನ್ನು ಕಳುಹಿಸಿದನು. ನಮ್ಮ ಕರ್ತನಾದ ಯೇಸು ಪುನರುತ್ಥಾನ ಹೊಂದಿದ ನಂತರ 40 ದಿವಸ ತನ್ನ ಶಿಷ್ಯರೊಂದಿಗೆ ಇದ್ದು ಅದರ ನಂತರ ಪರಲೋಕಕ್ಕೇರಿ ಹೋಗಿ 10 ದಿನದಲ್ಲಿ ಅಂದರೆ 50ಮ ದಿವಸ ಪವಿತ್ರಾತ್ಮನು ಅಪೋಸ್ತಲರ ಮೇಲೆ ಮತ್ತು ಮರಿಯಳ ಮೇಲೆ ಸುರಿಸಿದನು ಜ್ಞಾಪಕ ಮಾಡಿಕೊಳ್ಳಿ. ಯಾಕೆ? ಪವಿತ್ರಾತ್ಮದ ಮೂಲಕವಾಗಿ ಪವಿತ್ರಾತ್ಮನಲ್ಲಿ ನಾವು ಜೀವಿಸುವಂತೆ. ಈಗ ಈ ಪವಿತ್ರಾತ್ಮ ಜಲಪ್ರಳಯದ ಸಮಯದಲ್ಲಿ ಮನುಷ್ಯರಿಂದ ತೆಗೆಯಲ್ಪಟ್ಟದ್ದು. ಯಾಕಂದರೆ ಮನುಷ್ಯನು ಎಷ್ಟು ಹೇಳಿದರೂ ಶರೀರ ಭಾವದವನೇ. ಆದ್ದರಿಂದ ನನ್ನ ಪವಿತ್ರಾತ್ಮವು ಅವನೊಂದಿಗೆ ಸೆಣಸಾಡುವುದಿಲ್ಲ. ಆದ್ದರಿಂದ ಪವಿತ್ರಾತ್ಮನು ತೆಗೆದದ್ದು. ಈಗ ನಮ್ಮ ಕರ್ತನಾದ ಯೇಸು ತನ್ನ ಶರೀರದ ಮರಣದ ಮೂಲಕವಾಗಿ ತನ್ನನ್ನೇ ಬಲಿ ಅರ್ಪಿಸಿ ಮನುಷ್ಯರ ಪಾಪದ ನಿಮಿತ್ತವಾಗಿ ದೇವರ ಕೋಪವನ್ನು ಪರಿಹರಿಸಿದ ನಂತರ ಆ ಮನುಷ್ಯರು ದೇವರೊಂದಿಗೆ ಪ್ರಮಾಣ ಮಾಡಿ ಯೇಸು ಕ್ರಿಸ್ತನ ಅಂಗೀಕರಿಸಿ ಮುಂದೆ ಜೀವಿಸಲಿಕ್ಕೆ ಹೋಗುವಾಗ ಅವರು ಬಲ ಹೊಂದುವಂತೆ, ಸಕಾಲದಲ್ಲಿ ಅವರು ಪ್ರೇರೇಪಣೆ ಹೊಂದುವಂತೆ, ಯಾವ ರೀತಿಯ ಶೋಧನೆಗೂ ಒಳಗಾಗದಂತೆ ಅವರಿಗೆ ಶಕ್ತಿ ಸಿಕ್ಕುವಂತೆ ಪವಿತ್ರಾತ್ಮನು ಅವರ ಮೇಲೆ ಬಂದದನ್ನು ಜ್ಞಾಪಕ ಮಾಡಿಕೊಳ್ಳಿ. ಪವಿತ್ರಾತ್ಮನನ್ನು ಅನುಸರಿಸಿ ನಡೆದುಕೊಳ್ಳಿರಿ, ಆಗ ನೀವು ಶರೀರ ಭಾವದ ಅಭಿಲಾಷೆಗಳನ್ನು ಎಷ್ಟು ಮಾತ್ರಕ್ಕೂ ನೆರವೇರಿಸುವುದಿಲ್ಲ. ಯಾಕೆಂದರೆ ಶರೀರ ಭಾವವು ಅಭಿಲಾಷಿಸುವುದು ಆತ್ಮನಿಗೆ ವಿರುದ್ಧವಾಗಿದೆ, ಆತ್ಮನು ಅಭಿಲಾಷಿಸುವುದು ಶರೀರ ಭಾವಕ್ಕೆ ವಿರೋಧವಾಗಿದೆ. ಪ್ರಿಯರೇ, ಗ್ರಹಿಸಿಕೊಳ್ಳಿ, ಆತ್ಮಭಾವ ಮತ್ತು ಶರೀರ ಭಾವ ಎಂಬ 2 ಶಕ್ತಿಗಳು ಮನುಷ್ಯನೊಳಗೆ ಕಾರ್ಯ ಮಾಡ್ತವೆ. ನಮ್ಮ ಆತ್ಮ ಯೇಸು ಕ್ರಿಸ್ತನ ಮೇಲೆ ಇಟ್ಟ ನಂಬಿಕೆಯ ಮೂಲಕವಾಗಿ ಒಂದು ಹೊಸತಾಗಿ ಹುಟ್ಟುವಂಥ ಆತ್ಮಿಕ ಅನುಭವಕ್ಕೆ ಬಂದ ನಂತರವೂ ಶರೀರ ಭಾವ ಮನುಷ್ಯನಲ್ಲಿ ಇದೆ. ಆ ಶರೀರ ಭಾವವನ್ನು ನೆರವೇರಿಸದೆ ನಾವು ದೇವರಾತ್ಮ ಪ್ರೇರಿತರಾಗಿ ಕಾರ್ಯ ಮಾಡಿದರೆ ಆಗ ನಮಗೆ ದೇವರ ಆ ದಾರಿಗಳಲ್ಲಿ ಚಾಲನೆ ಇದೆ. ಈಗ ಅಲ್ಲಿ ಹೇಳಿಯದೆ ಶರೀರ ಭಾವವು ಅಭಿಲಾಷಿಸುವುದು ಆತ್ಮನಿಗೆ ವಿರುದ್ಧವಾಗಿದೆ, ಆತ್ಮನು ಅಭಿಲಾಷಿಸುವುದು ಶರೀರ ಭಾವಕ್ಕೆ ವಿರುದ್ಧವಾಗಿವೆ. ನೀವು ಮಾಡಲಿಚ್ಛಿಸುವುದನ್ನು ಮಾಡದಂತೆ ಇವು ಒಂದಕ್ಕೊಂದು ಹೋರಾಡ್ತವೆ. ಆದರೆ ನೀವು ಆತ್ಮನಿಂದ ನಡೆಸಿಕೊಳ್ಳುವವರಾದರೆ ನೇಮನಿಷ್ಠೆಗಳಿಗೆ ಅಧೀನರಲ್ಲ. ಅಂದರೆ ನೇಮನಿಷ್ಠೆಗಳು ಇದನ್ನು ಮಾಡು, ಇದನ್ನು ಮಾಡಬೇಡ, ಇದು ಸರಿ, ಅದು ತಪ್ಪು ಅಂತ ಹೇಳಿದ ನಂತರ ಮಾಡುವುದು ಬಿಡುವಂಥದ್ದು ನಿಮಗೆ ಬಿಟ್ಟದ್ದು.
ಆದರೆ ಯಾವನಾದರೂ ಪವಿತ್ರಾತ್ಮಾನುಸಾರವಾಗಿ ನಡೆಯುವುದಾದರೆ ಸ್ವಭಾವ ಸಿದ್ಧವಾಗಿ ದೇವರ ಇಚ್ಛೆಗಳನ್ನು ನೆರವೇರಿಸುವವನಾಗಿದ್ದಾನೆ. ಈಗ ನೇಮನಿಷ್ಠೆಗಳಿಗೆ ಅವನು ಅಧೀನನಾಗುವುದಿಲ್ಲ. ಶರೀರ ಭಾವದ ಕರ್ಮಗಳು ಪ್ರಸಿದ್ಧವಾಗಿಯೇ ಇವೆ. ಅವು ಯಾವುದಂದರೆ ಜಾರತ್ವ, ಬಂಡುತನ, ನಾಚಿಕೆಗೇಡಿತನ, ವಿಗ್ರಹಾರಾಧನೆ, ಮಾಟ, ಹಗೆತನ, ಜಗಳ, ಹೊಟ್ಟೆಕಿಚ್ಚು, ಸಿಟ್ಟು, ಕಕ್ಷಭೇದ, ಭಿನ್ನಮತ, ಮತ್ಸರ, ಕುಡಿಕತನ, ದುಂದೌತಣ ಇಂಥವುಗಳೇ. ಈಗ ಇವು ಶರೀರ ಭಾವ. ಇಲ್ಲಿ ನೋಡಿ, ಆ ಶರೀರ ಭಾವದಲ್ಲಿ ಜಾರತ್ವ ಒಂದು ಮಾತ್ರ. ಮತ್ತು ದೇವರ ವಾಕ್ಯ ಹೇಳ್ತದೆ ಜಾರತ್ವವು ಪ್ರಬಲವಾಗಿದೆ. ಎಷ್ಟು ಪ್ರಭಾವ? ದೇವರ ಕಡೆಗೆ ಇರುವಂಥ ಭಕ್ತಿಯನ್ನು ಬದಿಗೆ ಸರಿಸುವಷ್ಟು ಪ್ರಭಾವ. ಯಾಕೆ ಅದು ಪ್ರಬಲ? ಬಿಳಾಮನಿಗೆ ಅದು ಗೊತ್ತಿತ್ತು. ಯಾವ ರೀತಿಯಲ್ಲಿ ಆ ಕಾಲದಲ್ಲಿ ಹಾಗೆ ಇತ್ತೋ ಅದೇ ಮನುಷ್ಯರ ನಡುವೆ ಈ ಕಾಲದಲ್ಲಿಯೂ ಹಾಗೆ ಇದೆ. ಆದ್ದರಿಂದ ಅನೇಕ ರೀತಿಯ ಲೈಂಗಿಕ ಹಗರಣಗಳು ದಿನನಿತ್ಯಲೂ ನಮ್ಮ ಮಾಧ್ಯಮಗಳ ಎದುರು ಬಂದು ನಮಗೆ ಸುದ್ದಿ ಮೂಲಕವಾಗಿ ಸಿಗ್ತವೆ. ಪ್ರಿಯರೇ, ಈ ಮಾಧ್ಯಮಗಳಿಗೆ ಎಟಗದ, ಸುದ್ದಿಗೆ ಬಾರದಂಥ ಅನೇಕ ಈ ಹಗರಣಗಳು ಇದ್ದಿರಬಹುದು, ಉಂಟು ಎಂಬುದಾಗಿ ನಾವು ತಿಳಿತೇವೆ. ಯಾಕಂದರೆ ಈ ದಿನಗಳಲ್ಲಿ ಮಾಧ್ಯಮ ಸ್ವಲ್ಪ ವ್ಯಾಪಕವಾಗಿ ಕೆಲಸ ಮಾಡ್ತದೆ. ಆದ್ದರಿಂದ ಆದ ಸಂಗತಿಗಳನ್ನು ನಮಗೆ ಪಕ್ಕ ಗೊತ್ತಾಗ್ತವೆ. ಆದರೆ 50, 60, 70 ವರ್ಷಗಳ ಹಿಂದೆ ಮಾಧ್ಯಮ ಅಷ್ಟು ಪ್ರಬಲವಾಗಿರಲಿಲ್ಲ. ಆದ್ದರಿಂದ ಅನೇಕ ಸಂಗತಿಗಳು ಅಲ್ಲಿಗಲ್ಲೇ ಮುಚ್ಚಲ್ಪಡ್ತಿದ್ದೆವು. ಈಗಲೂ ಕೂಡ ನಡೆಯುವಂಥ ಸಂಗತಿಗಳಲ್ಲಿ ಎಲ್ಲವೂ ಮಾಧ್ಯಮದ ಎದುರು ಬರ್ತದೆ ಎಂಬುದಕ್ಕೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ತಮ್ಮ ವ್ಯಕ್ತಿಪರವಾದ ಮರ್ಯಾದೆಗಳನ್ನು ಕಾಪಾಡುವಂತೆ ಸಂಬಂಧಪಟ್ಟಂಥ ಶೋಷಿತರು ಸಮೇತ ಅವರ ಹಿರಿಯರೊಂದಿಗೆ, ಅವರ ಪ್ರಿಯರೊಂದಿಗೆ ಈ ಸಂಗತಿಗಳನ್ನು ಅಡಗಿಸ್ತಾರೆ. ಯಾಕಂತ ಹೇಳಿದರೆ ಅದು ಅವರಿಗೆ ಅವಮಾನ ತರ್ತದೆ ಸಮಾಜ ಎದುರು. ಆದ್ದರಿಂದ ಇವತ್ತಿಗೂ ಕೂಡ ಅನೇಕ ಅಡಗಿ ಹೋದಂಥ ಆ ಲೈಂಗಿಕ ಹಗರಣಗಳು ಇವೆ ಎಂಬುದನ್ನು ತಿಳಿಯುವುದು ಅಷ್ಟೊಂದು ಕಷ್ಟವಾಗುವುದಿಲ್ಲ. ಅದರ ನಂತರ ನೋಡಿ, ಇಂಥ ಕಾರ್ಯಗಳನ್ನು ನಡೆಸುವವರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲ. ನಮ್ಮ ಕರ್ತನಾದ ಯೇಸು ಈ ಲೋಕಕ್ಕೆ ಬಂದದ್ದು, ತನ್ನ ಪ್ರಾಣವನ್ನು ಅರ್ಪಿಸಿದ್ದು ಮನುಷ್ಯರು ದೇವರ ರಾಜ್ಯವನ್ನು ಪ್ರವೇಶಿಸಬೇಕು, ಮುಚ್ಚಲ್ಪಟ್ಟಂಥ ದೇವರ ರಾಜ್ಯ ಮನುಷ್ಯರಿಗೆ ತೆರೆಯಬೇಕು ಎಂಬ ಕಾರಣದಿಂದ ತನ್ನ ಸ್ವಂತ ಶರೀರವನ್ನು ರಕ್ತ ಸುರಿಸಿ ಬಲಿ ಅರ್ಪಿಸಿ ದೇವರ ಕೋಪವನ್ನು ಮನುಷ್ಯರಿಂದ ತೆಗೆದುಹಾಕಿದ್ದಾನೆ. ಮಾತ್ರವಲ್ಲ, ಅಷ್ಟತನಕ ತಡೆ ಹಿಡಿಯಲ್ಪಟ್ಟಂಥ ದೇವರ ಆತ್ಮನನ್ನು ಮನುಷ್ಯರಿಗೆ ಯೇಸು ಕ್ರಿಸ್ತನ ರಕ್ತದ ಮೌಲ್ಯಾಧಾರಿತದ ಮೇಲೆ ಕೊಡಲ್ಪಟ್ಟಿದೆ. ಆದರೆ ಇಂಥ ಕಾರ್ಯಗಳನ್ನು ನಡೆಸುವವರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲ. ಅದರಲ್ಲಿ ಜಾರತ್ವ ಒಂದು. ನೆನ್ಪಿಡಿ, ನಾನು ಹಿಂದೆ ಹೇಳಿದಂತೆ ಈಗಲೂ ನಿಮ್ಮನ್ನು ಎಚ್ಚರಿಸ್ತೇನೆ. ಆದರೆ ದೇವರ ಆತ್ಮನಿಂದ ಉಂಟಾಗುವ ಫಲವೇನೆಂದರೆ, ಈಗ ನೋಡಿ, ದೇವರ ಆತ್ಮನಿಂದ ಉಂಟಾಗುವ ಫಲ. ಈಗ ಶರೀರ ಭಾವದಿಂದ ಉಂಟಾಗುವ ಫಲ ನಾವು ನೋಡಿದೆವು. ಈಗ ದೇವರ ಆತ್ಮನಿಂದ ಉಂಟಾಗುವ ಫಲವೇನೆಂದರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘ ಶಾಂತಿ. ಅಂದರೆ ಕೆಲವೊಮ್ಮೆ ಅದು ದೀರ್ಘ ಸೈರಣೆ ಎಂದರೆ ಸ್ವಲ್ಪ ಒಳ್ಳೆಯ ಅರ್ಥದಲ್ಲಿ ನಮ್ಮನ್ನು ಕನ್ವಿನ್ಸ್ ಮಾಡಿತು ಎಂಬುದಾಗಿ ನಾನು ಅಪೇಕ್ಷಿಸ್ತೇನೆ. ದೀರ್ಘ ಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ ಅಂತ ಹೇಳಿದರೆ ಕರ್ತನ್ ಹೇಳಿದನಲ್ಲ, ನೀವು ಪಾರಿವಾಳಗಳಂತೆ ಸಾಧು, ಮಾತ್ರವಲ್ಲ ಸರ್ಪಗಳಂತೆ ಜಾಣರಾಗಬೇಕಂತೇಳಿ ಹೇಳಿದ್ದಾನೆ. ಹಾಗೆ ಸಾಧುತ್ವ, ಕ್ಷಮೆ, ದಮೆ. ನೋಡಿ, ಕ್ಷಮೆ, ದಮೆ ಅಂದರೆ ಲೈಂಗಿಕವಾದ ಸಂಗತಿಗಳಲ್ಲಿ ಕಂಟ್ರೋಲ್, ಸೆಲ್ಫ್ ಕಂಟ್ರೋಲ್ ಎಂಬುದಾಗಿ ಹೇಳ್ತಾರೆ. ಇಂಥವುಗಳೇ ಯಾವುದು? ಇವು ಆ ದೇವರಾತ್ಮನಿಂದ ಉಂಟಾಗುವಂಥ ಗುಣಗಳು. ನೋಡಿ, ಅದಕ್ಕಾಗಿಯೇ ಇಲ್ಲಿ ಹೇಳಿಯದೆ 16ನೇ ವಚನದಲ್ಲಿ ಪವಿತ್ರಾತ್ಮನನ್ನು ಅನುಸರಿಸಿ ನಡೆದುಕೊಳ್ಳಿರಿ, ಆಗ ನೀವು ನಿಮ್ಮ ಶರೀರ ಭಾವಗಳನ್ನು ಎಷ್ಟು ಮಾತ್ರಕ್ಕೂ ಶರೀರ ಭಾವ ಅಭಿಲಾಷಿಸುವಂತೆ ನೀವು ಬಿಟ್ಟು ಕೊಡುವುದಿಲ್ಲ. ಈಗ ನಾವು ಹಿಂದೆ ಬರ್ತೇವೆ. ಸೊ ಅಲ್ಲಿ ಹೇಳಿಯದೆ ಬರೇ ಪ್ರಾರ್ಥನೆಗಾಗಿ ಸ್ವಲ್ಪ ಸಮಯ ದೇವರ ಸನ್ಮುಖದಲ್ಲಿ ಕಳೆಯುವುದಕ್ಕಾಗಿ ಒಬ್ಬರು ಇನ್ನೊಬ್ಬರ ಆ ಪರ್ಮಿಷನ್ನಿಂದ, ಒಬ್ಬರು ಇನ್ನೊಬ್ಬರ ತಿಳುವಳಿಕೆಯಿಂದ ಅಥವಾ
ಅವರ ಸಮ್ಮತಿಯಿಂದ ಸ್ವಲ್ಪ ಕಾಲ ದಂಪತಿ ಧರ್ಮವನ್ನು ಬಿಟ್ಟು ಅಗಲಿರಬಹುದೇ ಹೊರತು ಅನ್ಯಥಾ ಹಾಗೆ ಮಾಡಬಾರದು. ಆಮೇಲೆ ಸೈತಾನನು ದಮೆ ಇಲ್ಲದಿರುವುದನ್ನು ನೋಡಿ ನಿಮಗೆ ದುಷ್ಪ್ರೇರಣೆ ಕೊಡ್ತಾನೆ. ನೋಡಿ, ದಮೆ ಇಲ್ಲದಿರುವಂತಹದ್ದು, ಸೆಲ್ಫ್ ಕಂಟ್ರೋಲ್ ಇಲ್ಲದಿರುವಂತಹದ್ದು ನೋಡಿ ತಿರುಗಿ ನೀವು ಕೂಡಿಕೊಳ್ಳಿರಿ. ಹೀಗೆ ಮಾಡಬಹುದೇ ಹೇಳುವುದು ಹಿತೋಪದೇಶವೇ ಹೊರತು ಆಜ್ಞೆ ಅಲ್ಲ. ನಾನಿರುವಂತೆ ಎಲ್ಲ ಮನುಷ್ಯರಿರಬೇಕೆಂದು ನನ್ನ ಇಷ್ಟ. ಆದರೆ ಒಬ್ಬನು ಒಂದು ವಿಧವಾಗಿ ಮತ್ತೊಬ್ಬನು ಇನ್ನೊಂದು ವಿಧವಾಗಿ ದೇವರಿಂದ ವರವನ್ನು ಹೊಂದಿದ್ದಾರೆ. 8ನೇ ವಚನದಿಂದ ಮುಂದೆ ಓದುವ. ಮದುವೆ ಇಲ್ಲದವರು ವಿಧವೆಯರ ಕುರಿತು ನಾನು ಹೇಳುವುದೇನೆಂದರೆ, ನಾನಿರುವಂತೆ ಇರುವುದು ಅವರಿಗೆ ಒಳ್ಳೆಯದು. ಅವರು ದಮೆ ಇಲ್ಲದವರಾದರೆ, ಅಂದರೆ ಲೈಂಗಿಕ ಸಂಗತಿಗಳಲ್ಲಿ ತಮ್ಮನ್ನೇ ಸೆಲ್ಫ್ ಕಂಟ್ರೋಲ್ ಇಟ್ಟುಕೊಳ್ಳುವಂತಹದ್ದು ಅವರಿಗೆ ಸಾಧ್ಯವಾಗದಿದ್ದರೆ, ದಮೆ ಇಲ್ಲದವರಾದರೆ ಮದುವೆ ಮಾಡಿಕೊಳ್ಳಲಿ. ಕಾಮತಾಪ ಪಡುವುದಕ್ಕಿಂತ ಮದುವೆ ಮಾಡಿಕೊಳ್ಳುವುದು ಉತ್ತಮವಷ್ಟೇ. ಯಾಕಂದರೆ ದಾಂಪತ್ಯ ಜೀವನವು ಮದುವೆ ಮಾಡಿಕೊಳ್ಳುವಂತಹದ್ದು ಮನುಷ್ಯನ ಒಳಗೆ ಇರುವಂಥ ಆ ಲೈಂಗಿಕ ಸಾಮರ್ಥ್ಯವನ್ನು ಒಬ್ಬರು ಇನ್ನೊಬ್ಬರು, ಅಂದರೆ ಪತಿ ಮತ್ತು ಪತ್ನಿಯರು ಇಬ್ಬರು ಕೂಡ ದೇವರ ಸನ್ಮುಖದಲ್ಲಿ ಬೇರೆ ಬೇರೆ ಆತ್ಮಗಳು, ಪ್ರತಿಯೊಬ್ಬರಿಗೆ ಅವರವರ ಸ್ಥಾನಮಾನ ಉಂಟು. ಆದರೆ ದಮೆ ಇಲ್ಲದನ್ನು ಸೈತಾನನು ನೋಡಿ ದುಷ್ಪ್ರೇರಣೆ ಕೊಡದಂತೆ ಯಾವನೂ ಕೂಡ ಒಂದು ಹೆಚ್ಚು ಧೈರ್ಯದಿಂದ ತಾನು ಲೈಂಗಿಕ ಕಾರ್ಯಗಳು ಇಲ್ಲದೆ ಜೀವಿಸ್ತೇನೆ ಎಂಬುದಕ್ಕೆ ಕೈ ಹಾಕಬಾರದು. ಯಾವ ರೀತಿಯಲ್ಲಿ ದೇವರು ಒಬ್ಬೊಬ್ಬನಿಗೆ ಕೃಪೆ ಕೊಟ್ಟಿದ್ದಾನೋ ಅದಕ್ಕನುಗುಣವಾಗಿಯೇ ತನ್ನನ್ನು ತಗ್ಗಿಸಿಕೊಂಡು ದೇವರು ಕೊಟ್ಟ ಕೃಪೆಗನುಸಾರವಾಗಿ ತಮ್ಮ ಜೀವನಗಳನ್ನು ಮುನ್ನಡೆಸಬೇಕು. ಅದಲ್ಲದೆ ಕಾಮತಾಪ ಪಡುವುದಕ್ಕಿಂತ ಮದುವೆ ಮಾಡಿಕೊಳ್ಳುವುದು ಉತ್ತಮವಷ್ಟೇ. ಪ್ರಿಯರೇ, ಪ್ರಾಯಕ್ಕೆ ಬರುವಾಗ ಪ್ರತಿಯೊಬ್ಬರು ತಮ್ಮ ಒಳಗೆ ಇರುವಂತಹ ಶರೀರದ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಮತ್ತು ಪರಿಸರದಲ್ಲಿ ಇರುವಂಥ ಆಪರ್ಚುನಿಟಿಗಳಿಗೆ, ಅವಕಾಶಗಳಿಗೆ ಅನುಗುಣವಾಗಿ ಲೈಂಗಿಕವಾಗಿ ಬೆಳೆಯುತ್ತಾ ಇದ್ದಾರೆ. ಆದ್ದರಿಂದ ಆ ಕಾರ್ಯವನ್ನು ಮನುಷ್ಯರೊಳಗೆ ನಿರ್ವಹಿಸುವುದಕ್ಕೆ ದೇವರ ಸನ್ಮುಖದಲ್ಲಿ ದೇವರು ನೇಮಿಸಿದಂಥದ್ದು ದಾಂಪತ್ಯ ಜೀವನ, ಮದುವೆ ಮಾಡಿಕೊಳ್ಳುವಂಥದ್ದು. ಮದುವೆ ಮಾಡಿಕೊಂಡವರಿಗೆ ನನ್ನ ಅಪ್ಪಣೆ ಮಾತ್ರವಲ್ಲದೆ ಕರ್ತನ ಅಪ್ಪಣೆಯು ಏನೆಂದರೆ, ಹೆಂಡತಿಯು ಗಂಡನನ್ನು ಬಿಟ್ಟು ಅಗಲಬಾರದು. ಒಂದು ವೇಳೆ ಅಗಲಿದರೂ ಪುರುಷ ಸಹವಾಸವಿಲ್ಲದೆ ಇರಬೇಕು. ಬಹಳ ಅಗತ್ಯ. ಯಾರು ಒಂದು ಪ್ರಮಾಣದ ಮೂಲಕವಾಗಿ ದೇವರು ನೇಮಿಸಿದಂಥ ಸಮಾಜದ ಕ್ರಮ ಪ್ರಕಾರವಾಗಿ ದಂಪತಿಗಳಾಗಿ ಸೇರಿದ್ದಾರೋ ಅವರು ಒಬ್ಬರು ಇನ್ನೊಬ್ಬರನ್ನು ಬಿಟ್ಟು ಅಗಲಬಾರದು. ಒಂದು ವೇಳೆ ಅಗಲಿದರು, ಕೆಲವೊಮ್ಮೆ ಅಗಲುವಂತಹ ಪರಿಸ್ಥಿತಿ ಮನುಷ್ಯರಿಗೆ ಜೀವನದಲ್ಲಿ ಬರ್ತದೆ. ಅಗಲಿದರೂ ಪುರುಷ ಸಹವಾಸ ಇಲ್ಲದೆ ಇರಬೇಕು, ಇಲ್ಲವೇ ಗಂಡನ ಸಂಗಡ ಸಮಾಧಾನವಾಗಬೇಕು ಮತ್ತು ಗಂಡನು ಹೆಂಡತಿಯನ್ನು ಬಿಡಬಾರದು. ಅದರ ನಂತರ ಮಿಕ್ಕಾದ ವಿಷಯದಲ್ಲಿ ಕರ್ತನ ಮಾತು ಇಲ್ಲವಾದರೂ ನನ್ನ ಅಭಿಪ್ರಾಯ ಏನೆಂದರೆ, ಒಬ್ಬ ಸಹೋದರನಿಗೆ ಕ್ರಿಸ್ತ ನಂಬಿಕೆ ಇಲ್ಲದ ಹೆಂಡತಿ ಇರಲಾಗಿ ಆಕೆ ಅವನೊಂದಿಗೆ ಒಗತನ ಮಾಡುವುದಕ್ಕೆ ಸಮ್ಮತಿಸಿದರೆ ಅವನು ಆಕೆಯನ್ನು ಬಿಡಬಾರದು. ಒಬ್ಬ ಸ್ತ್ರೀಗೆ ಕ್ರಿಸ್ತ ನಂಬಿಕೆ ಇಲ್ಲದ ಗಂಡನಿರಲಾಗಿ ಅವನು ಆಕೆಯೊಂದಿಗೆ ಒಗತನ ಮಾಡುವುದಕ್ಕೆ ಸಮ್ಮತಿಸಿದರೆ ಆಕೆ ಅವನನ್ನು ಬಿಡಬಾರದು. ಯಾಕಂದರೆ ಕ್ರಿಸ್ತ ನಂಬಿಕೆ ಇಲ್ಲದ ಗಂಡನು ತನ್ನ ಹೆಂಡತಿಯಲ್ಲಿ ದೇವಜನರಿಗೆ ಸಂಬಂಧಪಟ್ಟವನಾಗಿದ್ದಾನೆ. ಇದೊಂದು ಬಹಳ ಅಗತ್ಯದ ಸಂಗತಿ. ನಮ್ಮ ಹತ್ರ ಕೆಲವರು ಬಂದು ಹೇಳ್ತಾ ಇದ್ದಾರೆ, ಅವರು ಹೇಳುವಂಥದ್ದು, ನಮಗೆ ಮದುವೆ ಮಾಡಿಕೊಳ್ಬೇಕು. ಓಕೆ, ಮದುವೆ ಮಾಡಿಕೊಳ್ಬೇಕಾದ್ರೆ ಏನು ಬಹಳ ಅಗತ್ಯ? ಇವನು ಕ್ರೈಸ್ತನಲ್ಲ, ಆದ್ದರಿಂದ ಅವನನ್ನು ಕ್ರೈಸ್ತನನ್ನಾಗಿ ಮಾಡಿ ನಂತರ ಮದುವೆ ಮಾಡಿಕೊಳ್ಳೋದು. ಇದಕ್ಕೆ ಹೇಳ್ತಾರೆ ಮತಾಂತರ. ಇದು ರಕ್ಷಣೆ ಅಲ್ಲ ಪ್ರಿಯರೇ. ಇದರ ನಡುವಿನ ವ್ಯತ್ಯಾಸವನ್ನು ನಾವು ಸೂಕ್ಷ್ಮವಾಗಿ ಗಮನಿಸತಕ್ಕದ್ದು. ಆದ್ದರಿಂದ ನಮ್ಮ ಇವತ್ತಿನ ಕಾರ್ಯಕ್ರಮಗಳನ್ನು ದಮೆಯ ವಿಷಯವಾಗಿ ಸಂಪೂರ್ಣವಾಗಿ ನಿಮಗೆ ವಿವರಿಸಿ ಇಲ್ಲಿ ಅಂತ್ಯಗೊಳಿಸ್ತೇವೆ. ಆದರೆ ಮುಂದಿನ ಕಾರ್ಯಕ್ರಮದಲ್ಲಿ ಕ್ರಿಸ್ತ ನಂಬಿಕೆ ಇಲ್ಲದ ಒಂದು ಭಾಗ, ಅಂದರೆ ಪತಿಯಾಗಲಿ ಪತ್ನಿಯಾಗಲಿ, ಅವರು ಯಾವ ರೀತಿಯಲ್ಲಿ ಈ ಕಾರ್ಯದಲ್ಲಿ ಮುನ್ನಡೆಯಬಹುದು, ಮುನ್ನಡೆಯಬೇಕು ಎಂಬುದನ್ನು
ಮುಂದಿನ ವಾರದಲ್ಲಿ ಮುಂದಿನ ಶುಕ್ರವಾರ ನಾವು ಧ್ಯಾನ ಮಾಡುವವರಿದ್ದೇವೆ.